ಮಗ ಮತ್ತು ಸೊಸೆಯ ಜಗಳದಿಂದ ಬೇಸತ್ತ ದ್ವಾರಕಾ ಪ್ರಸಾದ್ ಅವರು ತಮ್ಮ ಕೋಣೆಗೆ ಹೋಗಿ ಒಂದು ಬ್ಯಾಗ್ ಸಿದ್ಧಪಡಿಸುತ್ತಾರೆ. ಅದರಲ್ಲಿ 2-4 ಜೊತೆ ಬಟ್ಟೆ ಮತ್ತು ತಮ್ಮ ಪತ್ನಿಯ ಫೋಟೋವನ್ನಿಟ್ಟುಕೊಂಡು ಮನೆಯಿಂದ ಹೊರಡುತ್ತಾರೆ. ಅವರ ಕೆಲವು ಸ್ನೇಹಿತರು ವೃದ್ಧಾಶ್ರಮದಲ್ಲಿದ್ದರು. ಅವರೊಂದಿಗೆ ದ್ವಾರಕಾ ಪ್ರಸಾದ್ ಅವರು ಮೊದಲೇ ಮಾತನಾಡಿದ್ದರು. ಮನೆಯ ಪ್ರತಿದಿನದ ಕಿರಿಕಿರಿಗಿಂತ ವೃದ್ಧಾಶ್ರಮವೇ ಲೇಸೆಂದು ಅವರು ನಿರ್ಧರಿಸಿದ್ದರು. ಅವರು ಬ್ಯಾಗ್ ಹಿಡಿದು ಮನೆಯಿಂದ ಹೊರಬರುವಾಗ ಮಗ ಮತ್ತು ಸೊಸೆ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಚಹಾ ಕುಡಿಯುತ್ತಿದ್ದರು. ಸಾಮಾನು ತೆಗೆದುಕೊಂಡು ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಕೇಳುವ ಸೌಜನ್ಯವನ್ನೂ ಅವರಿಬ್ಬರೂ ತೋರಿಸಲಿಲ್ಲ. ತಡೆಯುವ ಪ್ರಯತ್ನವನ್ನೂ ಮಾಡಲಿಲ್ಲ. ಕಳೆದ 6 ತಿಂಗಳಿನಿಂದ ದ್ವಾರಕಾ ಪ್ರಸಾದ್ ಅವರು ವೃದ್ಧಾಶ್ರಮದಲ್ಲೇ ಇದ್ದರು. ಅಲ್ಲಿ ಅವರಿಗೆ ಸಾಕಷ್ಟು ಮಿತ್ರರು ಸಿಕ್ಕಿದ್ದರು. ಅವರೊಂದಿಗೆ ಮಾತನಾಡುತ್ತಾ, ಯೋಗ ಮಾಡುತ್ತಾ, ಚಹಾ ಕುಡಿಯುತ್ತಾ ಕಾಲ ಕಳೆಯುತ್ತಿದ್ದರು. ಮನೆಯ ಜಗಳಗಿಂತ ಇಲ್ಲಿ ಅವರಿಗೆ ನೆಮ್ಮದಿ ಸಿಗುತ್ತಿತ್ತು. ಇಬ್ಬರು ಮಕ್ಕಳಿದ್ದರೂ ಒಬ್ಬ ಮುದಿ ತಂದೆಯನ್ನು ಸಾಲಹಲು ಅವರಿಂದ ಸಾಧ್ಯವಾಗಲಿಲ್ಲವಲ್ಲ. ನನ್ನ ಪತ್ನಿ ಮೊದಲೇ ನನ್ನನ್ನು ಬಿಟ್ಟು ಹೋಗಿಬಿಟ್ಟಳು ಎಂದು ಅವರು ಆಗಾಗ ಹಳಹಳಿಸುತ್ತಿದ್ದರು. ಒಂದು ದಿನ ಬೆಳಿಗ್ಗೆ ದ್ವಾರಕಾ ಪ್ರಸಾದ್ ಅವರು ತಮ್ಮ ಸ್ನೇಹಿತರೊಂದಿಗೆ ಆಶ್ರಮದ ಆವರಣದಲ್ಲಿ ಯೋಗ ಮಾಡುತ್ತಿದ್ದರು. ಆಗ ವೃದ್ಧಾಶ್ರಮದ ಹೊರಗೆ ಒಂದು ಆಟೋ ಬಂದು ನಿಂತಿತು. ಆಶ್ರಮದ ಜನರೆಲ್ಲ ಕುತೂಹಲದಿಂದ ತಿರುಗಿ ನೋಡಿದರು. ಇಂದು ಮತ್ತೆ ಯಾರೋ ವೃದ್ಧ ಪೋಷಕರನ್ನು ಮಕ್ಕಳು ಬಿಟ್ಟು ಹೋಗಲು ಬಂದಿದ್ದಾರೆ ಎಂದು ಎಲ್ಲರೂ ಮಾತನಾಡಿಕೊಳ್ಳತೊಡಗಿದರು. ಆಟೋದಿಂದ ಮೊದಲು ಒಬ್ಬ ಯುವಕ ಇಳಿದನು. ನಂತರ ಸುಮಾರು 70 ವರ್ಷದ ವಯಸ್ಸಿನ ವೃದ್ಧೆಯೊಬ್ಬರ ಕೈ ಹಿಡಿದು ಕೆಳಗಿಳಿಸಿದನು. ಆ ಮಹಿಳೆ ಸೆರಗಿನಿಂದ ಮುಖ ಮುಚ್ಚಿಕೊಂಡಿದ್ದರಿಂದ ಯಾರೂ ಅವಳನ್ನು ಸರಿಯಾಗಿ ಗುರುತಿಸಲು ಸಾಧ್ಯವಾಗಲಿಲ್ಲ. ಯುವಕ ಅವಳೊಂದಿಗೆ ಏನೋ ಮಾತನಾಡುತ್ತಿದ್ದ. ಆ ವೃದ್ಧೆ ಮೌನವಾಗಿ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದರು. ನಂತರ ಆಟೋದಿಂದ ಇನ್ನೊಬ್ಬ ಮಹಿಳೆ ಇಳಿದು ಒಂದು ಬ್ಯಾಗ್ ಅನ್ನು ಆ ವೃದ್ಧೆಯ ಕೈಗೆ ಕೊಟ್ಟಳು. ಕೂಡಲೇ ಅವರಿಬ್ಬರೂ ಆಟೋ ಹತ್ತಿ ಹೊರಟು ಹೋದರು. ಆ ವೃದ್ಧೆ ಆಶ್ರಮದ ಹೊರಗೆ ಒಂಟಿಯಾಗಿ ನಿಂತುಬಿಟ್ಟರು. ಭಾರವಾದ ಮನಸ್ಸಿನಿಂದ ಕಣ್ಣೀರು ಒರೆಸಿಕೊಳ್ಳುತ್ತಾ ಅವರು ಆಶ್ರಮದ ಒಳಗೆ ಪ್ರವೇಶಿಸಿದರು. ದ್ವಾರಕಾ ಪ್ರಸಾದ್ ಅವರು ಆಕೆಯ ಕಡೆ ನೋಡುತ್ತಿದ್ದಂತೆಯೇ ಆ ವೃದ್ಧೆ ತನ್ನ ಸೆರಗನ್ನು ಕಣ್ಣಿನವರೆಗೆ ಎಳೆದುಕೊಂಡು ಮೌನವಾಗಿ ಮಹಿಳಾ ವಿಭಾಗದತ್ತ ನಡೆದು ಹೋದರು. ಆಗ ಹಿಂದಿನಿಂದ ಒಬ್ಬ ವೃದ್ಧರು ಹೇಳಿದರು, ಇಂದು ಮತ್ತೆ ತಾಯಿಯ ಮಮತೆ ಮಕ್ಕಳ ಪಾಲಿಗೆ ಹೊರೆಯಾಗಿದೆ. ತಾಯಿಯ ಕನಸುಗಳು ಚೂರುಚೂರಾಗಿವೆ. ದ್ವಾರಕಾ ಪ್ರಸಾದ್ ಅವರಿಗೆ ಆ ಮಹಿಳೆ ಪರಿಚಿತರಂತೆ ಅನ್ನಿಸತೊಡಗಿತು. ಆದರೆ ಅವಳು ಮುಖ ಮುಚ್ಚಿಕೊಂಡಿದ್ದರಿಂದ ಸರಿಯಾಗಿ ತಿಳಿಯುತ್ತಿರಲಿಲ್ಲ. ಒಂದು ದಿನ ಅವರು ಅವಳನ್ನು ಸರಿಯಾಗಿ ಗಮನಿಸಿದಾಗ ಅವರಿಗೆ ದಿಗ್ಭ್ರಮೆಯಾಯಿತು. ಅರೆ, ಇದು ಜಾನಕಿದೇವಿಯಲ್ವಾ? ಇವರೆಲ್ಲಿ ಏನ್ವಾಡುತ್ತಿದ್ದಾರೆ ಎಂದು ಆಶ್ಚರ್ಯಪಟ್ಟರು. ಅವರ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಮೂಡಿದವು. ತುಂಬು ಕುಟುಂಬವಿದ್ದ ಜಾನಕಿದೇವಿಗೆ ಇಂತಹ ಸ್ಥಿತಿ ಏಕೆ ಬಂತು? ಅಷ್ಟರಲ್ಲಿ ಯಾರೋ ಬಾಗಿಲು ತಟ್ಟಿದರು. ಅದು ಅವರ ಮಿತ್ರ. ಬನ್ನಿ, ಊಟದ ಸಮಯವಾಯಿತು. ಎಲ್ಲರೂ ಬಂದಿದ್ದಾರೆ. ನೀವೊಬ್ಬರೇ ಇನ್ನೂ ಬಂದಿಲ್ಲ. ಎಲ್ಲಿ ಕಳೆದು ಹೋಗಿದ್ದೀರಿ ಎಂದು ಕೇಳಿದರು. ಏನಿಲ್ಲ, ಸ್ವಲ್ಪ ಸಾಮಾನು ಹುಡುಕುತ್ತಿದ್ದೆ, ಸಿಕ್ಕಿತು. ಬನ್ನಿ ಹೋಗೋಣ ಎಂದು ದ್ವಾರಕಾ ಪ್ರಸಾದ್ ಊಟಕ್ಕೆ ತೆರಳಿದರು. ಊಟದ ಸಾಲಿನಲ್ಲಿ ಕುಳಿತಾಗಲೂ ಅವರು ಜಾನಕಿದೇವಿಯನ್ನು ಹುಡುಕುತ್ತಿದ್ದರು. ಇವರು ಯಾವಾಗಲೂ ತಮ್ಮ ಮಕ್ಕಳು ಸೊಸೆಯಂದಿರೊಂದಿಗೆ ಸುಖವಾಗಿದ್ದೇನೆ ಎಂದು ಹೇಳುತ್ತಿದ್ದರು. ಇವರಿಗೆ ವೃದ್ಧಾಶ್ರಮಕ್ಕೆ ಬರುವ ಪರಿಸ್ಥಿತಿ ಹೇಗೆ ಬಂತು ಎಂದು ಯೋಚಿಸುತ್ತಿದ್ದರು. ಅವರು ಅಲ್ಲಿದ್ದ ಒಬ್ಬ ಮಹಿಳೆಯನ್ನು ಕೇಳಿದರು. 2 ದಿನಗಳ ಹಿಂದೆ ಬಂದ ಹೊಸ ಮಹಿಳೆ ಊಟಕ್ಕೆ ಕಾಣಿಸಲಿಲ್ಲವಲ್ಲ? ಅದಕ್ಕೆ ಆ ಮಹಿಳೆ ಉತ್ತರಿಸಿದಳು, ಹೌದು, ಆ ತಾಯಿಯವರು ಇಂದು ಹೊರಗೆ ಬಂದಿಲ್ಲ. ತುಂಬಾ ದುಃಖದಲ್ಲಿದ್ದಾರೆ. ಕೋಣೆಯಿಂದ ಹೊರಗೆ ಬರಲು ನಿರಾಕರಿಸುತ್ತಿದ್ದಾರೆ. ಅಲ್ಲಿಯೇ ಕುಳಿತು ಕಣ್ಣೀರು ಹಾಕುತ್ತಿದ್ದಾರೆ. ಅವರು ತಮ್ಮ ಮಕ್ಕಳನ್ನು ನೆನೆಯುತ್ತಿದ್ದಾರೆ. ಅದಕ್ಕಾಗಿಯೇ ನಾನವರ ಊಟವನ್ನು ಅವರ ಕೋಣೆಯಲ್ಲಿಯೇ ಇರಿಸುವಂತೆ ಮಾಡಿದೆ. ಆದರೆ ದ್ವಾರಕಾ ಪ್ರಸಾದ್ ಅವರ ಮನಸ್ಸು ಈಗ ಯಾವುದರಲ್ಲೂ ತೊಡಗುತ್ತಿರಲಿಲ್ಲ. ಹೇಗಾದರೂ ಮಾಡಿ ಜಾನಕಿದೇವಿಯ ಜೊತೆ ಮಾತನಾಡಿ ಅವರ ಜೀವನದಲ್ಲಿ ಏನಾಯಿತು ಎಂದು ತಿಳಿಯಬೇಕೆಂಬ ಹಂಬಲ ಅವರಲ್ಲಿತ್ತು. ಸಂಜೆ ಅವರು ಜಾನಕಿದೇವಿಯ ಕೋಣೆಗೆ ಹೋದರು. ದ್ವಾರಕಾ ಪ್ರಸಾದ್ ಅವರನ್ನು ತನ್ನ ಮುಂದೆ ಕಂಡು ಜಾನಕಿದೇವಿ ಗಾಬರಿಯಾದರು. ದ್ವಾರಕಾ ಪ್ರಸಾದ್ ಹೇಳಿದರು, ನೀನು ನನ್ನನ್ನು ಗುರುತಿಸಿದ್ದೀಯಾ ಎಂದು ನನಗೆ ಗೊತ್ತು. ಆದರೆ ನೀನು ಈ ಸ್ಥಿತಿಯಲ್ಲಿ ಇಲ್ಲಿಗೆ ಹೇಗೆ ಬಂದೆ ಎಂದು ನಾನು ತಿಳಿಯಬಹುದೇ? ಜಾನಕಿದೇವಿ ಏನೂ ಮಾತನಾಡಲಿಲ್ಲ. ಕಣ್ಣೀರು ತುಂಬಿದ ಕಣ್ಣುಗಳಿಂದ ಮೌನವಾಗಿ ಕುಳಿತಿದ್ದರು. ದ್ವಾರಕಾ ಪ್ರಸಾದ್ ಕೋಣೆಯಲ್ಲಿ ಅತ್ತಿತ್ತ ಗೋಣಾಡುತ್ತಿರುವಾಗ ಅವರ ಕಾಲು ಯಾವುದೋ ವಸ್ತುವಿಗೆ ತಗುಲಿ ಗೋಡೆಗೆ ಬಡಿದು ಕೆಳಗೆ ಬಿದ್ದರು. ಅವರ ತಲೆಗೆ ಏಟಾಯಿತು. ಅಲ್ಲಿಯೇ ಹಾದು ಹೋಗುತ್ತಿದ್ದ ಅಜಯ್ ಕೇಳಿದ, ಅಂಕಲ್, ಏಟು ಜೋರಾಗಿ ಬಿತ್ತೆ? ತಲೆ ತೋರಿಸಿ, ರಕ್ತ ಬರುತ್ತಿದ್ದರೆ ಪಟ್ಟಿ ಮಾಡುತ್ತೇನೆ. ದ್ವಾರಕಾ ಪ್ರಸಾದ್ ಹೇಳಿದರು,
ಇಲ್ಲ ಮಗನೇ, ಅಷ್ಟೇನೂ ಆಗಿಲ್ಲ, ಸ್ವಲ್ಪ ತಗುಲಿದೆ ಅಷ್ಟೇ, ಬಚಾವಾದೆ. ನಂತರ ಅವರು ಏನೂ ಮಾತನಾಡದೆ ಜಾನಕೀದೇವಿಯ ಕೋಣೆಯಿಂದ ಹೊರಬಂದು ವೃದ್ಧಾಶ್ರಮದ ಮೆಟ್ಟಿಲುಗಳ ಮೇಲೆ ಸುಮ್ಮನೆ ಕುಳಿತರು. ಅವರಿಗೆ ಕೆಲವು ತಿಂಗಳ ಹಿಂದೆ ನಡೆದ ಘಟನೆ ನೆನಪಾಯಿತು. ಒಮ್ಮೆ ಸ್ನಾನದ ಮನೆಯಲ್ಲಿ ಅವರು ಜಾರಿ ಬಿದ್ದಿದ್ದರು. ಕಾಲಿಗೆ ಬಹಳ ಏಟಾಗಿತ್ತು. ಮಗ ಹತ್ತಿರವೇ ನಿಂತಿದ್ದರೂ ಕೈ ಹಿಡಿದು ಎಬ್ಬಿಸಲು ಬರಲಿಲ್ಲ. ಬದಲಿಗೆ ಕಿರುಚಾಡುತ್ತಾ ಹೇಳಿದ, ಸ್ವಲ್ಪ ಜಾಗರೂಕತೆಯಿಂದ ಕೆಲಸ ಮಾಡಿ, ಯಾವಾಗಲೂ ಅವಸರದಲ್ಲಿರುತ್ತೀರಿ, ಏನು ಸರಿಯಾಗಿ ಮಾಡಲು ಬರುವುದಿಲ್ಲ, ಯಾವಾಗ ನೋಡಿದರೂ ಏಟು ಮಾಡಿಕೊಂಡು ನನಗೆ ಕೆಲಸ ಹೆಚ್ಚಿಸುತ್ತೀರಿ, ಕೆಲಸ ಮಾಡಲು ಆಗದಿದ್ದರೆ ಸುಮ್ಮನೆ ಕೋಣೆಯಲ್ಲಿ ಕುಳಿತುಕೊಳ್ಳಿ, ಇಡೀ ದಿನ ಮನೆಯಲ್ಲಿ ಅತ್ತಿತ್ತ ಅಲೆದಾಡುವುದೇಕೆ? ಇನ್ನೊಂದು ದಿನ ದ್ವಾರಕಾಪ್ರಸಾದ್ ಅವರ ಕನ್ನಡಕ ಒಡೆದು ಹೋಗಿತ್ತು. ಅವರು ಮಗನಿಗೆ, ಮಗನೇ, ನನ್ನ ಕನ್ನಡಕ ಸರಿ ಮಾಡಿಸಿಕೊಡು, ಸರಿಯಾಗಿ ಕಾಣಿಸುತ್ತಿಲ್ಲ ಎಂದರು. ಆಗ ಮಗ ಮತ್ತು ಸೊಸೆ ಇಬ್ಬರೂ ಕೂಗಾಡಿದರು, ಊಟ ಮಾಡಿ ಸುಮ್ಮನೆ ಕುಳಿತು ಖರ್ಚು ಹೆಚ್ಚಿಸುವುದೇ ನಿಮ್ಮ ಕೆಲಸವಾಯಿತು, ಮಕ್ಕಳ ತರಹ ಹಠ ಮಾಡುತ್ತೀರಿ. ಇಂತಹ ಎಷ್ಟೋ ಅವಮಾನಗಳನ್ನು ಅವರು ಮಕ್ಕಳಿಂದ ಸಹಿಸಿಕೊಂಡಿದ್ದರು. ಹಳೆಯ ನೆನಪುಗಳಲ್ಲಿ ಮುಳುಗಿದ್ದಾಗ ಅವರ ವೃದ್ಧ ಮಿತ್ರ ರಾಮಲಾಲ್ ಬಹಳ ಖುಷಿಯಿಂದ ಬರುತ್ತಿರುವುದು ಕಂಡಿತು. ದ್ವಾರಕಾಪ್ರಸಾದ್ ಕೇಳಿದರು, ಏನು ಮಿತ್ರ ರಾಮಲಾಲ್, ಇಂದು ಬಹಳ ಸಂತೋಷವಾಗಿದ್ದೀಯಾ? ರಾಮಲಾಲ್ ಹೇಳಿದರು, ಹೌದು, ಇಂದು ನನ್ನ ಹಿರಿಯ ಮಗನ ಜನ್ಮದಿನ, ಅವನು ಇಂದು ನನ್ನನ್ನು ನೋಡಲು ಬರುತ್ತಾನಂತೆ, ಆ ಸುದ್ದಿಯೇ ನನಗೆ ಖುಷಿ ಕಟ್ಟಿದೆ. ಗೆಳೆಯನ ಮಾತು ಕೇಳಿ ದ್ವಾರಕಾಪ್ರಸಾದ್ ಅವರಿಗೆ ಸಿಟ್ಟು ಬಂತು. ನಿನ್ನನ್ನು ವೃದ್ಧಾಶ್ರಮಕ್ಕೆ ತಂದುಬಿಟ್ಟ ಆ ಮಗನ ಬಗ್ಗೆ ನೀನು ಸಂತೋಷಪಡುತ್ತಿದ್ದೀಯಾ? ಅವನು ವರ್ಷಕ್ಕೆ ಕೇವಲ 5 ನಿಮಿಷ ನಿನ್ನನ್ನು ನೋಡಲು ಬರುತ್ತಿದ್ದಾನೆ ಅಷ್ಟೇ. ರಾಮಲಾಲ್ ನಗುತ್ತಾ ಹೇಳಿದರು, ದ್ವಾರಕಾ ಅವರೇ, ಸಿಟ್ಟು ಮಾಡಬೇಡಿ, ಕನಿಷ್ಠಪಕ್ಷ ನನ್ನ ಮಗ ನನ್ನನ್ನು ನೋಡಲು ಬರುತ್ತಿದ್ದಾನಲ್ಲ, ಅಷ್ಟೇ ಸಾಕು. ಆದರೆ ದ್ವಾರಕಾಪ್ರಸಾದ್ ಅವರ ಮಾತು ಕೇಳಿಸಿಕೊಳ್ಳದೆ ತಮ್ಮ ಕೋಣೆಗೆ ಹೋಗಿ ಕುಳಿತರು. ಇದು ಕೇವಲ ದ್ವಾರಕಾಪ್ರಸಾದ್ ಅಥವಾ ಜಾನಕೀದೇವಿಯ ಕಥೆಯಲ್ಲ. ವೃದ್ಧಾಶ್ರಮದ ಪ್ರತಿಯೊಬ್ಬ ವೃದ್ಧನಿಗೂ ತನ್ನದೇ ಆದ ನೋವಿನ ಕಥೆಯಿದೆ. ಯಾವ ಪೋಷಕರೂ ಸ್ವಇಚ್ಛೆಯಿಂದ ಇಲ್ಲಿಗೆ ಬರುವುದಿಲ್ಲ. ತಾಳ್ಮೆಯ ಕಟ್ಟೆ ಒಡೆದಾಗ, ಮನಸ್ಸು ಪೂರ್ತಿಯಾಗಿ ಸೋತಾಗ ಮಾತ್ರ ಅವರು ಇಲ್ಲಿಗೆ ಬರುತ್ತಾರೆ. ಪ್ರತಿ ಹೃದಯದಲ್ಲೂ ಯಾರಿಗೂ ಹೇಳಲಾಗದ ಕಹಿ ನೋವು ಅಡಗಿದೆ. ಕೆಲವರು ಸಮಯಕ್ಕೆ ತಕ್ಕಂತೆ ತಮ್ಮನ್ನು ಬದಲಾಯಿಸಿಕೊಂಡು ಇಲ್ಲಿಯೇ ಸಂತೋಷವಾಗಿರುತ್ತಾರೆ. ಇನ್ನು ಕೆಲವರು ಮಕ್ಕಳನ್ನು ನೆನೆದು ಕಣ್ಣೀರು ಹಾಕುತ್ತಿರುತ್ತಾರೆ. ಒಂದು ದಿನ ಆಶ್ರಮದ ವ್ಯಕ್ತಿಯೊಬ್ಬರು ಬಂದು ದ್ವಾರಕಾಪ್ರಸಾದ್ ಅವರಿಗೆ, ನಿಮ್ಮ ಮಕ್ಕಳು ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ ಎಂದು ತಿಳಿಸಿದರು. ದ್ವಾರಕಾಪ್ರಸಾದ್ ಅವರಿಗೆ ಆಶ್ಚರ್ಯವಾಯಿತು. ಕಚೇರಿಗೆ ಹೋದಾಗ ಅಲ್ಲಿ ತಮ್ಮ ಇಬ್ಬರು ಮಕ್ಕಳನ್ನು ಕಂಡು ಬೆಚ್ಚುಬಿದ್ದರು. ಸಿಟ್ಟಿನಿಂದ ಕೇಳಿದರು, ನೀವಿಬ್ಬರೂ ಇಲ್ಲಿಗೆ ಏಕೆ ಬಂದಿರಿ? ಈಗಲೇ ಹೊರಡಿ, ನನ್ನನ್ನು ಭೇಟಿಯಾಗುವ ಅಗತ್ಯವಿಲ್ಲ, ನಾನು ಇಲ್ಲಿ ಸುಖವಾಗಿದ್ದೇನೆ. ಆಗ ಹಿರಿಯ ಮಗ ಆಕಾಶ್ ಹೇಳಿದ, ತಂದೆಯವರೇ, ಇಂದು ನನ್ನ ಮಗನ, ಅಂದರೆ ನಿಮ್ಮ ಮೊಮ್ಮಗನ ಮೊದಲ ಹುಟ್ಟುಹಬ್ಬ. ಮನೆಯಲ್ಲಿ ದೊಡ್ಡ ಪಾರ್ಟಿ ಇಟ್ಟುಕೊಂಡಿದ್ದೇವೆ. ನೆರೆಹೊರೆಯವರು ಮತ್ತು ನೆಂಟರಿಷ್ಟರೆಲ್ಲ ಬರುತ್ತಾರೆ. ನೀವು ಬಂದು ಮೊಮ್ಮಗನನ್ನು ಹರಸಬೇಕು. ದ್ವಾರಕಾಪ್ರಸಾದ್ ಹೇಳಿದರು, ಓಹೋ, ಅಂದರೆ ಇಂದು ನನ್ನನ್ನು ಮಗನ ಹುಟ್ಟುಹಬ್ಬಕ್ಕಾಗಿ ಕರೆಯುತ್ತಿಲ್ಲ, ಸಮಾಜದಲ್ಲಿ ನಿಮ್ಮ ಗೌರವ ಉಳಿಸಿಕೊಳ್ಳಲು ನನ್ನನ್ನು ಕರೆಯುತ್ತಿದ್ದೀರಿ. ಅರೆ, ನೆಂಟರಿಷ್ಟರೆಲ್ಲ ಬಂದಾಗ ನಿಮ್ಮ ತಂದೆಯಲ್ಲಿ ಎಂದು ಕೇಳಿದರೆ ನೀವೇನು ಉತ್ತರ ಕೊಡುತ್ತೀರಿ? ಅದಕ್ಕಾಗಿಯೇ ನನ್ನನ್ನು ಕರೆಯಲು ಬಂದಿದ್ದೀರಿ. ನೀವಿಬ್ಬರೂ ಈಗಲೇ ಇಲ್ಲಿಂದ ಹೊರಡಿ, ನಾನು ಯಾರ ಜೊತೆಗೂ ಬರುವುದಿಲ್ಲ. ಆಗ ಕಿರಿಯ ಮಗ ಮಾತು ಬದಲಿಸಿ, ತಂದೆಯವರೇ, ಮನೆಗೆ ಬನ್ನಿ, ಅಲ್ಲಿ ನಿಮ್ಮ ಸ್ನೇಹಿತರೂ ಬರುತ್ತಿದ್ದಾರೆ, ಅವರು ನಿಮ್ಮ ಬಗ್ಗೆ ಕೇಳಿದರೆ ನಾವೇನು ಹೇಳಲಿ ಎಂದನು. ದ್ವಾರಕಾಪ್ರಸಾದ್ ಹೇಳಿದರು, ನೀವು ಎಷ್ಟು ಸ್ವಾರ್ಥಿಗಳಾಗಿದ್ದೀರಿ. ಅವಶ್ಯಕತೆ ಬಂದಾಗ ಕರೆಯಲು ಬಂದಿದ್ದೀರಿ. ಇಷ್ಟು ತಿಂಗಳುಗಳಿಂದ ನಾನು ವೃದ್ಧಾಶ್ರಮದಲ್ಲಿದ್ದೇನೆ. ಒಮ್ಮೆಯೂ ನನ್ನನ್ನು ನೋಡಲು ಬರಲಿಲ್ಲ, ನನ್ನ ಕ್ಷೇಮ ವಿಚಾರಿಸಲಿಲ್ಲ. ಮನೆ ಬಿಟ್ಟು ಏಕೆ ಬಂದೆ ಎಂದು ಒಂದು ಫೋನ್ ಮಾಡಿ ಕೇಳುವ ಸೌಜನ್ಯವೂ ನಿಮಗಿರಲಿಲ್ಲ. ಈಗ ಸಮಾಜದಲ್ಲಿ ನಿಮ್ಮ ಗೌರವ ಉಳಿಸಿಕೊಳ್ಳಲು ಕೈಮುಗಿದು ಕರೆಯಲು ಬಂದಿದ್ದೀರಿ. ಇನ್ನು ಮುಂದೆ ಇದೇ ನನ್ನ ಮನೆ, ನಾನು ಎಲ್ಲಿಗೂ ಬರುವುದಿಲ್ಲ. ತಂದೆ ಒಪ್ಪದಿದ್ದಾಗ ಇಬ್ಬರು ಮಕ್ಕಳು ಒಂದು ಉಪಾಯ ಮಾಡಿದರು. ಪಶ್ಚಾತ್ತಾಪದ ನಾಟಕವಾಡುತ್ತಾ, ತಂದೆಯವರೇ, ನಮ್ಮನ್ನು ಕ್ಷಮಿಸಿ, ನಿಮ್ಮ ಮೊಮ್ಮಗನ ಹುಟ್ಟುಹಬ್ಬವಲ್ವೇ, ಅವನನ್ನು ನೋಡುವ ಆಸೆ ನಿಮಗಿಲ್ಲವೇ ಎಂದು ಬೇಡಿಕೊಂಡರು. ಮೊಮ್ಮಗನ ಹೆಸರನ್ನು ಕೇಳಿದಾಗ ದ್ವಾರಕಾಪ್ರಸಾದ್ ಅವರ ಮನಸ್ಸು ಕರಗಿತು. ಅವರು ಒಂದು ಷರತ್ತಿನ ಮೇಲೆ ಬರಲು ಒಪ್ಪಿದರು. ನಾನು ಪಾರ್ಟಿಗೆ ಬರುತ್ತೇನೆ, ಆದರೆ ಅದು ಮುಗಿದ ತಕ್ಷಣ ನೀವಿಬ್ಬರೂ ಮಕ್ಕಳು ಮತ್ತು ಸೊಸೆಯಂದಿರೂ ಸೇರಿ ನನ್ನನ್ನು ಮತ್ತೆ ವೃದ್ಧಾಶ್ರಮಕ್ಕೆ ತಂದುಬಿಡಬೇಕು. ಮಕ್ಕಳು ಈ ಸಣ್ಣ ವಿಷಯಕ್ಕೆ ಒಪ್ಪಿಕೊಂಡರು. ಹುಟ್ಟುಹಬ್ಬದ ಸಮಾರಂಭ ಬಹಳ ಅದ್ಧೂರಿಯಾಗಿ ನಡೆಯಿತು. ದ್ವಾರಕಾಪ್ರಸಾದ್ ಎಲ್ಲರೊಂದಿಗೆ ನಗುನಗುತ್ತಾ ಬೆರೆತರು. ಆದರೆ ಮನಸ್ಸಿನಲ್ಲಿ ಮಾತ್ರ, ನಾಳೆ ನಾನು ನಿಮಗೆ ವೃದ್ಧಾಶ್ರಮದಲ್ಲಿ ತೋರಿಸುವ ದೃಶ್ಯ ನಿಮ್ಮ ಎದೆ ನಡುಗಿಸುತ್ತದೆ ಎಂದು ಯೋಚಿಸುತ್ತಿದ್ದರು. ರಾತ್ರಿ ಮಲಗುವಾಗ ಅವರಿಗೆ ಪತ್ನಿ ಕಲ್ಯಾಣಿ ನೆನಪಾದಳು. ಅವಳಿದ್ದಾಗ ತಮಗೆ ಒಂದು ಗ್ಲಾಸ್ ನೀರು ಎತ್ತಿ ಕುಡಿಯುವ ಕೆಲಸವೂ ಇರಲಿಲ್ಲ. ಅಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು. ಆದರೆ ಅವಳು ಹೋದ ಮೇಲೆ ಇವರು ಮಕ್ಕಳ ಮನೆಯಲ್ಲಿ ಪ್ರತಿಯೊಂದು ರೊಟ್ಟಿಗೂ ಹಪಹಪಿಸಬೇಕಾಯಿತು. ಕಸ ಗುಡಿಸುವುದರಿಂದ ಹಿಡಿದು ತರಕಾರಿ ತರುವವರೆಗೂ ಎಲ್ಲಾ ಕೆಲಸವನ್ನು ಇವರ ಮೇಲೆಯೇ ಹಾಕಿದ್ದರು. ಇವನ್ನೆಲ್ಲ ನೆನೆಯುತ್ತಾ ಅವರಿಗೆ ನಿದ್ರೆ ಹತ್ತಿತು.
ಮರುದಿನ ಬೆಳಿಗ್ಗೆ ಎದ್ದಾಗ ಮಕ್ಕಳು ಮತ್ತು ಸೊಸೆಯಂದಿರು ಮೊದಲೇ ತಯಾರಾಗಿ ನಿಂತಿದ್ದರು. ತಂದೆ ಮನಸ್ಸು ಬದಲಿಸಿ ಇಲ್ಲೇ ಉಳಿದು ಬಿಡುತ್ತಾರೋ ಎಂಬ ಭಯ ಅವರಿಗಿತ್ತು. ದ್ವಾರಕಾ ಪ್ರಸಾದ್ ಅವರ ಉದ್ದೇಶವನ್ನರಿತು ನಗುತ್ತಾ ಸಿದ್ಧರಾದರು. ಎಲ್ಲರೂ ಕಾರಿನಲ್ಲಿ ಕುಳಿತರು. ದ್ವಾರಕಾ ಪ್ರಸಾದ್ ತಮ್ಮ ಮನೆಯನ್ನು ಕೊನೆಯ ಬಾರಿ ನೋಡುತ್ತಾ, ನೆಮ್ಮದಿಯಿರುವಲ್ಲಿ ಇರುವುದೇ ಲೇಸು, ಇಲ್ಲಿ ಇವರಿಗಾಗಿ ಹಪಹಪಿಸುವುದಕ್ಕಿಂತ ವೃದ್ಧಾಶ್ರಮವೇ ಲೇಸು ಎಂದುಕೊಂಡರು. ವೃದ್ಧಾಶ್ರಮ ತಲುಪಿದಾಗ ಮಕ್ಕಳು ಅವರನ್ನು ಇಳಿಸಿ ಹೊರಡಲು ಸಿದ್ಧರಾದರು. ಆಗ ದ್ವಾರಕಾ ಪ್ರಸಾದ್ ಕೂಗಿದರು, ತಡೆಯಿರಿ, ಈಗಲೇ ಹೋಗಬೇಡಿ, ನಿಮಗೆ ಒಬ್ಬರನ್ನು ಪರಿಚಯಿಸಬೇಕು. ಎಲ್ಲರೂ ಅವರ ಹಿಂದೆ ಆಶ್ರಮದ ಒಳಗೆ ಹೋದರು. ದ್ವಾರಕಾ ಪ್ರಸಾದ್ ಅಲ್ಲಿದ್ದ ವ್ಯಕ್ತಿಗೆ ಜಾನಕೀದೇವಿಯವರನ್ನು ಕರೆಯಲು ಹೇಳಿದರು. ಜಾನಕೀದೇವಿ ಹೊರಬರುತ್ತಿದ್ದಂತೆಯೇ ಅಲ್ಲಿದ್ದ ಸೊಸೆಯೊಬ್ಬಳು ದಂಗಾದಳು. ಅವಳು ಓಡಿಹೋಗಿ ಜಾನಕೀದೇವಿಯನ್ನಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಅಮ್ಮ, ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ? ನೀನು ಅಣ್ಣ ಅತ್ತಿಗೆಯ ಜೊತೆ ಸುಖವಾಗಿದ್ದೀಯಾ ಎಂದುಕೊಂಡಿದ್ದೆ. ನಿನ್ನೆ ತಾನೇ ಅತ್ತಿಗೆಗೆ ಫೋನ್ ಮಾಡಿದಾಗ ಅವರು ಅಮ್ಮ ತೀರ್ಥಯಾತ್ರೆಗೆ ಹೋಗಿದ್ದಾರೆ ಎಂದಿದ್ದರು. ನೀನು ಇಲ್ಲಿ ವೃದ್ಧಾಶ್ರಮದಲ್ಲಿದ್ದೀಯಾ ಎಂದು ನನಗೆ ತಿಳಿದಿರಲಿಲ್ಲ. ಜಾನಕೀದೇವಿ ಮಗಳನ್ನಪ್ಪಿಕೊಂಡು ಅಳುತ್ತಾ ಹೇಳಿದರು, ಮಗಳೇ, ನಿನ್ನ ಅಣ್ಣ ಅತ್ತಿಗೆ ಸುಳ್ಳು ಹೇಳುತ್ತಿದ್ದಾರೆ. ಅವರು 1 ತಿಂಗಳ ಹಿಂದೆಯೇ ನನ್ನನ್ನು ಇಲ್ಲಿ ತಂದುಬಿಟ್ಟಿದ್ದರು. ಜಗತ್ತಿನ ಕಣ್ಣಿಗೆ ನಾನು ತೀರ್ಥಯಾತ್ರೆಗೆ ಹೋಗಿದ್ದೇನೆ ಎಂದು ನಂಬಿಸಿದ್ದರು. ಆದರೆ ಸ್ವಲ್ಪ ಸಾವರಿಸಿಕೊಂಡು ಮಗಳನ್ನು ದೂರ ತಳ್ಳಿ ಹೇಳಿದರು, ಮಗಳೇ, ನೀನು ಕೂಡ ನನ್ನಿಂದ ದೂರವೇ ಇರು. ನಿನಗೂ ನಿನ್ನ ಅತ್ತಿಗೆಗೂ ಏನು ವ್ಯತ್ಯಾಸವಿಲ್ಲ. ನಾನು ಇಲ್ಲಿಗೆ ಬಂದಾಗ ದ್ವಾರಕಾ ಪ್ರಸಾದ್ ಅವರನ್ನು ನೋಡಿದೆ. ನನ್ನ ಮಗ ಸೊಸೆ ನನ್ನನ್ನು ಹೊರಹಾಕಿದರೆ ನೀನು ನಿನ್ನ ಮಾವನನ್ನೇ ಮನೆಯಿಂದ ಹೊರಹಾಕಿದ್ದೀಯ. ನನ್ನ ಮಗ ಮಗಳು ಇಬ್ಬರೂ ಒಂದೇ. ನನಗೆ ನಿಮ್ಮ ಬಗ್ಗೆ ನಾಚಿಕೆಯಾಗುತ್ತಿದೆ. ಮಗಳ ತಲೆ ಅವಮಾನದಿಂದ ತಗ್ಗಿಹೋಯಿತು. ಅಮ್ಮ, ಕ್ಷಮಿಸು, ನಾನು ನನ್ನ ಮಾವನಿಗೆ ಮಾಡುತ್ತಿದ್ದ ಅನ್ಯಾಯವು ನನ್ನ ತಾಯಿಗೂ ಆಗಬಹುದು ಎಂದು ನಾನು ಎಂದೂ ಯೋಚಿಸಲಿಲ್ಲ. ಈಗ ನೀವಿಬ್ಬರೂ ಮನೆಗೆ ಬನ್ನಿ, ನಾನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಡುತ್ತೇನೆ ಎಂದು ಎಲ್ಲರೂ ಬೇಡಿಕೊಂಡರು. ಆದರೆ ದ್ವಾರಕಾ ಪ್ರಸಾದ್ ಮತ್ತು ಜಾನಕೀದೇವಿ ಇಬ್ಬರೂ ಮನೆಗೆ ಬರಲು ನಿರಾಕರಿಸಿದರು. ನಮಗೆ ಇನ್ನು ಯಾರ ಆಸರೆಯೂ ಬೇಡ, ನಾವು ಈ ವೃದ್ಧಾಶ್ರಮದಲ್ಲೇ ಸುಖವಾಗಿದ್ದೇವೆ. ಮತ್ತೆ ಮಕ್ಕಳಿಂದ ಮೋಸ ಹೋಗುವ ಶಕ್ತಿ ಈ ವಯಸ್ಸಿನಲ್ಲಿ ನಮಗಿಲ್ಲ ಎಂದು ಹೇಳಿ ಮೌನವಾಗಿ ತಮ್ಮ ಕೋಣೆಗಳತ್ತ ನಡೆದರು. ಮಕ್ಕಳು ಮತ್ತು ಸೊಸೆಯಂದಿರು ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪ ಪಡುತ್ತಾ ಆ ಆವರಣದಲ್ಲೇ ಕುಳಿತು ಅಳುತ್ತಿದ್ದರು.